ಕ್ರಿಕೆಟ್ ಅಂಗಳದ ಮಹಾಸಮರಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಹೈ ವೋಲ್ಟೇಜ್ ಟಿ20 ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಜಿದ್ದಾಜಿದ್ದಿನ ಕದನ ವೀಕ್ಷಿಸಲು ಕ್ರಿಕೆಟ್ ಪ್ರೇಮಿಗಳು ಕಾತರವಾಗಿದ್ದಾರೆ. ಇಂದು ಭಾರತ ವರ್ಸಸ್ ಪಾಕ್ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ ಶುರುವಾಗುತ್ತೆ. ಹೈ ವೋಲ್ಟೇಜ್ ಟಿ20 ಪಂದ್ಯಕ್ಕೆ ಕೌಂಟ್ಡೌನ್ ಶುರು. ಜಿದ್ದಾಜಿದ್ದಿನ ಕದನ ವೀಕ್ಷಿಸಲು ಕ್ರಿಕೆಟ್ ಪ್ರೇಮಿಗಳು ಕಾತರವಾಗಿ ಕಾಯ್ತಾ ಇದ್ದಾರೆ. ಇದು ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ. ಟೀಂ ಇಂಡಿಯಾಗೆ ಐಸಿಸಿ ಚಾಂಪಿಯನ್ಸ್ ಸೆಮಿ ಗುರಿ. ಇತ್ತ ಪಾಕಿಸ್ತಾನಕ್ಕೆ ಮಾನ ಉಳಿಸಿಕೊಳ್ಳುವ ತವಕ. ರಿಜ್ವಾನ್ ತಂಡ ಗೆಲುವಿನ ಪ್ರಶ್ನೆ ರಿಜ್ವಾನ್ ತಂಡಕ್ಕೆ. ಇತ್ತ ಸೆಮೀಸ್ಗೆ ಗುರಿ ಇಟ್ಟಿರುವ ಇಂಡಿಯಾ ಈಗ ಗೆಲ್ಲುವ ವಿಶ್ವಾಸದಲ್ಲಿ ರೋಹಿತ್ ಶರ್ಮಾ ಅಂಡ್ ಟೀಮ್ ಕೂಡ ಇದೆ. ಇತ್ತ ಪಾಕಿಸ್ತಾನಕ್ಕೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ತನ್ನ ಮೊದಲ ಪಂದ್ಯದಲ್ಲಿ ಸೋತಿತ್ತು. ಈಗ ಭಾರತ ವಿರುದ್ಧದ ಅತ್ಯಂತ ಪ್ರಮುಖ ಆಟ ಇದು. ಈ ಆಟದಲ್ಲಿ ಗೆಲ್ಲೇಬೇಕಾಗುತ್ತೆ ಪಾಕಿಸ್ತಾನ. ಇಲ್ಲದಿದ್ರೆ ಪಂದ್ಯದಿಂದ ಬಹುತೇಕವಾಗಿ ಹೊರಹುಳಿಯಬಹುದಾಗುತ್ತೆ. ಜಿದ್ದಾಜಿದ್ದನ ಕದನ ವೀಕ್ಷಿಸಲು ಕ್ರಿಕೆಟ್ ಪ್ರೇಮಿಗಳು ಕಾತರವಾಗಿ ಕಾಯ್ತಾ ಇದ್ದಾರೆ. ಈ ಪಂದ್ಯದಲ್ಲಿ ಇಂಡಿಯಾ ಗೆದ್ದರೆ ಸುಲಭವಾಗಿ ಸೆಮಿಫೈನಲ್ಗೆ ಹೋಗ್ಬೋದು. ದುಬೈನಲ್ಲಿ ನಡೀತಾ ಇದೆ ಈ ಪಂದ್ಯ. ಪಾಕಿಸ್ತಾನಕ್ಕೆ ನಿರ್ಣಾಯಕ ಪಂದ್ಯ. ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನ ಸೋತಿದೆ ಕಿವೀಸ್ ವಿರುದ್ಧ. ಈಗ ಎರಡನೇ ಪಂದ್ಯ ಭಾರತದ ಎದುರು ಮುಖಾಮುಖಿ ಆಗ್ತಾ ಇದೆ. ಈ ಪಂದ್ಯದಲ್ಲಿ ಪಾಕಿಸ್ತಾನ ಏನಾದರೂ ಸೋತ್ರೆ ಬಹುತೇಕವಾಗಿ ಟೂರ್ನಿಯಿಂದ ಹೊರ ಉಳಿಯ ಬಹುತೇಕ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಎರಡನೇ ಕ್ರಮಾಂಕದಲ್ಲಿ ಇಂಡಿಯಾ ಕೂಡ ಇದೆ. ಇಂಡಿಯಾ ಜೊತೆಗೆ ನ್ಯೂಜಿಲೆಂಡ್ ಕೂಡ ಇರುವಂತದ್ದು. ಸೆಮೀಸ್ಗೆ ಹೋಗುವ ತವಕದಲ್ಲಿ ಇಂಡಿಯಾ ಇದ್ರೆ ಮಾನ ಉಳಿಸಿಕೊಳ್ಳುವ ಕಾತುರದಲ್ಲಿ ಪಾಕಿಸ್ತಾನ ಇದೆ. ಮುಖಾಮುಖಿಯ ಜಿದ್ದಾಜಿದ್ದಿನ ಕಾಳಗ ಶುರುವಾಗುತ್ತೆ ಇವತ್ತು ಮಧ್ಯಾಹ್ನದಲ್ಲಿ. ಹೈ ವೋಲ್ಟೇಜ್ ಟಿ20 ಪಂದ್ಯಕ್ಕೆ ಕ್ರಿಕೆಟ್ ಪ್ರೇಮಿಗಳು ಕೂಡ ಕಾತರವಾಗಿ ಕಾಯ್ತಾ ಇದ್ದಾರೆ. ಜೊತೆಗೆ ಎ ಗ್ರೂಪ್ನಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಈ ಪಂದ್ಯದಲ್ಲಿ ಬಹುತೇಕವಾಗಿ ಜಿದ್ದಾಜಿದ್ದಿನ ಸೆಣಸಾಟನೇ ಇರುತ್ತೆ. ಈ ಪಾಕಿಸ್ತಾನಕ್ಕೆ ಪ್ರಮುಖ ಘಟ್ಟ ಇದು. ಈ ಘಟ್ಟದಲ್ಲಿ ಏನಾದರೂ ಸೋತ್ರೆ ಪಾಕಿಸ್ತಾನಕ್ಕೆ ಮುಖಭಂಗನೆ ಅಂತ ಹೇಳ್ಬೋದು. ಟೂರ್ನಿಯಿಂದ ಹೊರ ಉಳಿಯಬೇಕಾಗುತ್ತೆ. ಜೊತೆಗೆ ನ್ಯೂಜಿಲೆಂಡ್ ವಿರುದ್ಧ ನಮಗೆ 2ನೇ ತಾರೀಕು ಪಂದ್ಯ ಇರುತ್ತೆ, ಮಾರ್ಚ್. ಆ ಪಂದ್ಯದಲ್ಲಿ ಅದು ಕೂಡ ನಮಗೆ ನಿರ್ಣಾಯಕ ಪಂದ್ಯ ಆಗಿರುತ್ತೆ. ಟಾಪ್ 2 ತಂಡಗಳಲ್ಲಿ ಮಾತ್ರ ಸೆಮಿಫೈನಲ್ಗೆ ಅರ್ಹತೆ ಪಡೆಯುತ್ತೆ. ಈಗಾಗಲೇ ನಾವು ಕೂಡ ಟಾಪ್ 2ರಲ್ಲಿ ನಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಂಡಿದ್ವಿ. ನ್ಯೂಜಿಲೆಂಡ್ ಮತ್ತು ಭಾರತ ಬಹುತೇಕವಾಗಿ ಟಾಪ್ 2ನಲ್ಲಿರುವ ಎಲ್ಲ ತಂಡಗಳು ಕೂಡ ಕಪ್ ಗೆಲ್ಲುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಈಗಾಗಲೇ ಬಲಿಷ್ಠ ತಂಡವಾಗಿರುವ ಭಾರತ ಕೂಡ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಈಗ ಎರಡನೇ ಆಟ ಪಾಕ್ ವಿರುದ್ಧ ಮುಖಾಮುಖಿ ಆಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಇದುವರೆಗೆ 135 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ. ಭಾರತ ವಿರುದ್ಧ ಪಾಕ್ 135 ತಂಡಗಳಲ್ಲಿ 135 ಬಾರಿ ಮುಖಾಮುಖಿಯಾಗಿದೆ. ಭಾರತ ವಿರುದ್ಧ ಪಾಕ್ ಈ ಮ್ಯಾಚ್ಗಳಲ್ಲಿ 57 ಮ್ಯಾಚ್ಗಳಲ್ಲಿ ಭಾರತ ಜಯ ಗಳಿಸಿದ್ರೆ 73 ಪಂದ್ಯಗಳಲ್ಲಿ ಪಾಕ್ ಜಯ. 135 ಪಂದ್ಯಗಳಲ್ಲಿ ಇದು ಸಿಟಿಯಲ್ಲಿ ಭಾರಿ ಮುಖ್ಯವಾಗಿತ್ತು. ಭಾರತ ವರ್ಸಸ್ ಪಾಕ್ ನಡುವಿನ ಮುಖಾಮುಖಿ ಪಂದ್ಯದಲ್ಲಿ 135 ಪಂದ್ಯಗಳು ನಡೆದಿದ್ರೆ ಇದರಲ್ಲಿ
ಭಾರತ 135 ಪಂದ್ಯಗಳಲ್ಲಿ ಭಾರತ ತಂಡ ಅದರಲ್ಲೂ ಭಾರತ ಪಾಕಿಸ್ತಾನ ತಂಡಗಳು ಸಿಟಿಯಲ್ಲಿ 5 ಬಾರಿ 135 ಬಾರಿ ಮುಖಾಮುಖಿಯಾಗಿದ್ವು. ಇದರಲ್ಲಿ ಭಾರತಕ್ಕಿಂತಲೂ ಪಾಕಿಸ್ತಾನ ಹೆಚ್ಚು ಜಯಗಳಿಸಿದೆ. ಈ ಪಂದ್ಯ ಕೂಡ ನಿರ್ಣಾಯಕ ಮಟ್ಟಕ್ಕೆ ತಲುಪಿದೆ ಈಗ ಪಾಕಿಸ್ತಾನಕ್ಕೆ. ಮೊದಲ ಪಂದ್ಯದಲ್ಲೇ ಸೋಲು ಕಂಡಿತ್ತು ಪಾಕಿಸ್ತಾನ. ಜಯದಿಂದ ಆರಂಭಗೊಂಡಿರುವ ಭಾರತ ಕೂಡ ಶತ್ರುವಿನ ರಾಷ್ಟ್ರ ಪಾಕಿಸ್ತಾನಕ್ಕೆ ಪ್ರಮುಖ ಘಟನೆ ಅಂತ ನೋಡಬೇಕಾಗುತ್ತೆ. ಎಲ್ಲ ಭಾರತದ ಕ್ರಿಕೆಟ್ ಪ್ರೇಮಿಗಳು ಕೂಡ, ವಿಶ್ವದ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಕೂಡ ಈ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯಾಹ್ನ ಶುರುವಾಗುತ್ತೆ ಚಾಂಪಿಯನ್ಸ್ ಟ್ರೋಫಿಯ 2ನೇ ರೋಚಕ ಫೈಟ್. ಎರಡ್ 2025ರ ಚಾಂಪಿಯನ್ಸ್ ಟ್ರೋಫಿ ತನ್ನ ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನ ತಂಡ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಉಳಿಬೇಕಂದ್ರೆ ಈ ಟೀಮ್ ಬಹುತೇಕವಾಗಿ ಭಾರತ ವಿರುದ್ಧ ಗೆಲ್ಲೇಬೇಕಾಗುತ್ತೆ. ಜೊತೆಗೆ ಪಾಕಿಸ್ತಾನದ ವಿರುದ್ಧ ಗೆದ್ದು ನಾವು ಸೆಮಿಫೈನಲ್ಗೆ ಹತ್ತಿರವಾಗ್ತೀವಿ. ಬಾಂಗ್ಲಾದೇಶದ ವಿರುದ್ಧ ಕೂಡ ಈಗಾಗಲೇ ಗೆದ್ದು ಮುಂದಿನ ಜಯದ ಮೂಲಕ ಈಗ ಮುಂದಿನ ಹಂತಕ್ಕೆ ಬಂದಿದ್ದೇವೆ. ಪಾಕಿಸ್ತಾನದ ವಿರುದ್ಧ 2ನೇ ತಂಡ ಇದೆ ಗ್ರೂಪ್ ಎ ನಲ್ಲಿ. 2ನೇ ಪಾಕಿಸ್ತಾನ ತಂಡದ ಜೊತೆಗೆ ಹೈ ವೋಲ್ಟೇಜ್ ಪಂದ್ಯ ಇದೆ. ನಿರ್ಣಾಯಕ ಪಂದ್ಯವಾಗಿದೆ ಇದು. ಭಾರತಕ್ಕೆ ಪ್ರಮುಖ ಆಟ ಅಂತಾನೆ ನೋಡ್ಬೋದು. ಪ್ರಮುಖ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ವಿಶ್ವದ ಎಲ್ಲಾ ಕ್ರಿಕೆಟ್ ಪ್ರೇಮಿಗಳು ಈ ತಂಡ ಸೆಣಸಾಟವನ್ನ ಬಹುತೇಕವಾಗಿ ಕಾತುರವಾಗಿ ನೋಡ್ತಾ ಇರ್ತಾರೆ. ಜೊತೆಗೆ ಇವತ್ತಿನ ಪ್ರಮುಖ ಮ್ಯಾಚ್ ಏನಿದೆ, ಪ್ರಮುಖವಾಗಿ ಈ ನಿರ್ಣಾಯಕ ಪಂದ್ಯವನ್ನ ಭಾರತಕ್ಕೆ, ಜೊತೆಗೆ ಈ ನಿರ್ಣಾಯಕ ಪಂದ್ಯದಲ್ಲಿ ಭಾರತಕ್ಕೆ ಒಂದು ಶಾಕ್ ಎದುರಾಗ್ತಾ ಇದೆ. ಪಾಕಿಸ್ತಾನ ವಿರುದ್ಧದ ಪಂದ್ಯದಿಂದ ಹೊರ ಬೀಳ್ತಾರ ಕೊಹ್ಲಿ? ಈ ಪಂದ್ಯಕ್ಕೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಭಾರತಕ್ಕೆ. ಪಾಕ್ ವಿರುದ್ಧದ ಪಂದ್ಯಕ್ಕೆ ಕೊಹ್ಲಿ ಲಭ್ಯರಾಗ್ತಾರೋ ಇಲ್ವೋ ಅನ್ನುವ ಡೌಟ್ ಶುರುವಾಗಿದೆ. ಇವತ್ತು ಪ್ರಮುಖ ಮ್ಯಾಚ್ ಇದೆ. ಈ ಅಭ್ಯಾಸ ವೇಳೆಯಲ್ಲಿ ಕೊಹ್ಲಿ ಕೂಡ ಗಾಯಗೊಂಡಿದ್ದಾರೆ. ಪ್ರಮುಖ ಮ್ಯಾಚ್ ಇವತ್ತು. ಈ ಮ್ಯಾಚ್ ಅಲ್ಲಿ ಕೊಹ್ಲಿ ಇರ್ತಾರೋ ಇಲ್ವೋ ಅನ್ನೋ ಡೌಟ್ ಶುರುವಾಗಿದೆ. ನಿರ್ಣಾಯಕ ಪಂದ್ಯ ಇವತ್ತು. ಆ ಪಂದ್ಯದ ಮುನ್ನವೇ ಬಿಗ್ ಶಾಕ್ ಎದುರಾಗಿದೆ. ಪಂದ್ಯದ ಶುರುವಾಗಬೇಕಾಗುತ್ತೆ ಈ ನಿರ್ಣಾಯಕ ಪಂದ್ಯ. ಅಭ್ಯಾಸದ ವೇಳೆಯಲ್ಲಿ ಕೊಹ್ಲಿ ಕಾಲಿಗೆ ಗಾಯವಾಗಿದೆ. ಪಾಕ್ ವಿರುದ್ಧದ ಪಂದ್ಯಕ್ಕೆ ಕೊಹ್ಲಿ ಲಭ್ಯರಾಗ್ತಾರೋ ಇಲ್ವೋ ಅಂತ ಕೂಡ ಡೌಟ್ ಶುರುವಾಗಿದೆ. ಈ ಬಗ್ಗೆ ಬಿಸಿಸಿಯಿಂದಲೂ ಕೂಡ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಅಭ್ಯಾಸದ ವೇಳೆಯಲ್ಲಿ ನಿನ್ನೆ ಐಸ್ ಪ್ಯಾಡ್ ಹಾಕೊಂಡಿದ್ರು ಕಾಲಿಗೆ. ಹೀಗಾಗಿ ಈ ಪ್ರಮುಖ ಮ್ಯಾಚ್ಗಳಲ್ಲಿ ಅವರು ಬಹುತೇಕವಾಗಿ ಆಡುವುದು ಖಚಿತವಾಗಿರುತ್ತೆ. ಬಿಸಿಸಿಐಯಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಆದರೆ ಬಹುತೇಕವಾಗಿ ಇಂತಹ ಪ್ರಮುಖ ಮ್ಯಾಚ್ಗಳಲ್ಲಿ ಅವರು ಆಡ್ತಾರೆ ಅನ್ನುವ ವಿಶ್ವಾಸ ಕೂಡ ಅಭಿಮಾನಿಗಳಿಗಿದೆ. ನಿನ್ನೆ ಅಭ್ಯಾಸದ ವೇಳೆಯಲ್ಲಿ ಕಾಲಿಗೆ ಪೆಟ್ಟಾಗಿತ್ತು.
ಕಾರಣ ಐಸ್ ಪ್ಯಾಡ್ ಹಾಕಿ ರೆಸ್ಟ್ ಮಾಡಿದ್ರು. ಇಂದಿನ ಪಂದ್ಯದಲ್ಲಿ ಕೊಹ್ಲಿ ಇರ್ತಾರೋ ಇಲ್ವೋ ಅನ್ನುವ ಡೌಟ್ ಕೂಡ ಶುರುವಾಗಿದೆ ಈ ಹಿಂದ. ಇಂದಿನ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತದ ಸ್ಟಾರ್ ಕ್ರಿಕೆಟಿಗ ಪಾಕಿಸ್ತಾನದ ವಿರುದ್ಧ ಬಹುತೇಕವಾಗಿ ಎಲ್ಲ ಪಂದ್ಯಗಳಲ್ಲಿ ಒಳ್ಳೆಯ ಇನ್ನಿಂಗ್ಸ್ಗಳನ್ನು ಕೊಟ್ಟ ವಿರಾಟ್ ಕೊಹ್ಲಿ ನಿನ್ನೆ ಪಂದ್ಯದಲ್ಲಿ ಪ್ರಾಕ್ಟೀಸ್ ವೇಳೆ ಗಾಯವಾಗಿದೆ. ಈ ಕಾರಣಾಂತರಗಳಿಂದ ಗಾಯವಾಗಿದೆ. ಈಗ ಐಸ್ ಪ್ಯಾಡ್ ಕೂಡ ಹಾಕಿದ್ದಾರೆ. ಆದರೆ ರಾಷ್ಟ್ರೀಯ ವರದಿ ಮಾಧ್ಯಮಗಳು ಕೂಡ ಈ ಬಗ್ಗೆ ಸುದ್ದಿ ಮಾಡಿದೆ. ಈಗ ಗಾಯವಾಗಿರುವ ನಂತರ ಐಸ್ ಪ್ಯಾಡ್ ಕೂಡ ಧರಿಸಿದ್ದಾರೆ, ವಿಶ್ರಾಂತಿ ಪಡೀತಾ ಇದ್ದಾರೆ. ಆ ಫೋಟೋಗಳು ಕೂಡ ನೀವು ನೋಡ್ತಾ ಇರ್ಬೋದು. ಆದರೆ ಕೊಹ್ಲಿ ಗಾಯದ ಬಗ್ಗೆ BCCI ಯಾವುದೇ ಘೋಷಣೆ ಮಾಡಿಲ್ಲ. ನಿರ್ಣಾಯಕ ಪಂದ್ಯದಲ್ಲಿ ಅವರು ಬಹುತೇಕವಾಗಿ ಆಡ್ತಾರೆ ಅಂತಾನೆ ನಾವು ಕಂಡಿದ್ದೀವಿ. ಅಭಿಮಾನಿಗಳ ನಿರೀಕ್ಷೆ ಕೂಡ ಅದೇ ಆಗಿದೆ. ಇವತ್ತಿನ ಪಂದ್ಯದಲ್ಲಿ ಕೊಹ್ಲಿ ಇರ್ತಾರೋ ಇಲ್ವೋ ಅನ್ನೋದನ್ನ ಕಾದಷ್ಟೇ ನೋಡ್ಬೋದಾಗುತ್ತೆ. ನಿರ್ಣಾಯಕ ಪಂದ್ಯವಾಗಿದೆ ಇದು. ಈ ಪಂದ್ಯಕ್ಕೂ ಮುನ್ನವೇ ಒಂದು ಶಾಕ್ ಎದುರಾಗ್ತಾ ಇದೆ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ, ಭಾರತದ ಅಭಿಮಾನಿಗಳಿಗೆ, ಎಲ್ಲ ಅಭಿಮಾನಿಗಳಿಗೆ. ಇವತ್ತು ಭಾರತದ ಕ್ರಿಕೆಟ್ ಕಿಂಗ್ ಅಂತಾನೆ ಕರೆಸಿಕೊಂಡ ವಿರಾಟ್ ಕೊಹ್ಲಿ ರನ್ ಮಷೀನ್